ಪ್ರಪಂಚದ ಸೌಂದರ್ಯ ಅನ್ವೇಷಿಸಲು ನಮಗೆ ಒಂದು ಜಾಣತೆಯ ಮನಸ್ಸು ಮತ್ತು ಕುತೂಹಲ ಭರಿತ ಹೃದಯ ಬೇಕು ಅಂತಾರೆ. ಇವತ್ತು ನಾವು ಹೋಗ್ತಿರೋ ಜಾಗ ಆಂಧ್ರ ಪ್ರದೇಶ, ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಗಡಿಯಲ್ಲಿರುವ ಒಂದು ಸುಂದರವಾದ ಬೆಟ್ಟ. ಇದು 3 ದಕ್ಷಿಣ ಭಾರತ ರಾಜ್ಯಗಳ ಸಂಧಿಬಿಂದುವಾಗಿದೆ. ಇದು ಸುಮಾರು 500 ವರ್ಷಗಳ ಇತಿಹಾಸ ಇರುವ ಸ್ಥಳ ಎಂದು ಹೇಳಲಾಗುತ್ತದೆ. ಒಟ್ಟಿನಲ್ಲಿ ಮಲ್ಲಪ್ಪ ಕೊಂಡ ಒಂದು ಶಾಂತ, ಧಾರ್ಮಿಕ ಮತ್ತು ಐಕ್ಯತೆಯ ಸಂಕೇತವಾಗಿ ಗುರುತಿಸಲಾಗಿದೆ. ಈ ರೈಲ್ವೆ ಟ್ರ್ಯಾಕ್ ಎಲ್ಲ ನೋಡಿದ್ರೆ ಭಯ ಆಗುತ್ತೆ. ಅಯ್ಯೋ ಇಲ್ಲೇ ನಿಂತ್ಕೊಂಡೈತಲ್ಲೇನ್ರಿ, ಅಷ್ಟೇ 2 ವೀಲರ್ಸ್ ಎಲ್ಲೂ ಬರ್ದಿಲ್ಲಲ್ಲ ಸರ್. ಯಾವ ಸೈನ್ ಬೋರ್ಡು ಇಲ್ಲ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ ಸರ್ ನಮಗೆ? ಯಾವತ್ತು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ ಇಂಗ್ಲೀಷಲ್ಲಿ, ಏನು ನಿರೀಕ್ಷೆ ಮಾಡಿರಲ್ವೋ ಅದಾಗತ್ತೆ ಅಂದ್ಬಿಟ್ಟು ಆ ಥರ ಘಟನೆ ಒಂದು ಇವತ್ತು ನಮ್ಮ ಜೊತೆ ನಡೀತಾ ಇದೆ. లేదు ಕೊಂಚ ಅರ್ಥಮಾಯಿದೆ. ಕನ್ನಡ. ಅಸಲಿ ಜೀವನವನ್ನು ಅರಿಯುವುದು ಆ ವಿಪರೀತ ಪಯಣಗಳಲ್ಲಿ ಸಿಗುವ ತೃಪ್ತಿ ಕ್ಷಣಗಳಲ್ಲಿ ಮಾತ್ರ. ಇವತ್ತಿನ ನಮ್ಮ ಪಯಣ ಮಲ್ಲಪ್ಪ ಕೊಂಡ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ನಮ್ಮ ಟಾರ್ಜನ್ ರೆಡಿ ಇದ್ದಾರೆ ಇವತ್ತು ಇನ್ನೊಂದು ಬ್ಯೂಟಿಫುಲ್ ರೈಡ್ಗೋಸ್ಕರ. ಬನ್ನಿ ಹೋಗೋಣ. ಹರ ಹರ ಮಹಾದೇವ್. ಸೊ ನಮ್ಮ ಫಾಗ್ ಲೈಟ್ಸ್ ಕೆಲಸ ನೋಡಿ ಹೇಗಿದೆ. ಸೊ ಇದು ಕಂಪ್ಲೀಟ್ ಡಾರ್ಕ್ ಏರಿಯಾ ನೋಡಿ. ಹೈ ಬೀಮು ಆನ್ ಇದೆ ಮತ್ತು ಲೋ ಬೀಮ್ ಎಲ್ಲೋ ಅದು ಆನ್ ಇದೆ. ಇವಾಗ ನೋಡಿ ಇಲ್ಲಿ ಏನು ಲೈಟ್ಸೇ ಇಲ್ಲ. ನಾನು ಫಾಗ್ ಲೈಟ್ಸ್ ಆಫ್ ಮಾಡ್ತೀನಿ ನೋಡಿ, ಏನೂ ಇಲ್ಲ. ಇದು ನಮ್ಮ ಲೋ ಬೀಮ್, ಇದು ಹೈ ಬೀಮ್, ಇದು ಲೋ ಬೀಮ್ ಪ್ಲಸ್ ಹೈ ಬೀಮ್. ಸೊ ಈ ಫಾಗ್ ಲೈಟ್ಸ್ ನಾನು ಎಲ್ಲಿಂದ ತೊಗೊಂಡೆ ಅದರದ್ದು ವಿಡಿಯೋನು ನಾನು ಮಾಡಿದ್ದೀನಿ. ಬಟ್ ಆ ವಿಡಿಯೋದ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೀವು ಹೋಗಿ ನೋಡ್ಬೋದು. ಇಫ್ ಯು ವಾಂಟ್ ಟು ಪರ್ಚೇಸ್ ಇಟ್, ಹೋಗಿ ಪರ್ಚೇಸು ಮಾಡ್ಬೋದು. ಆ ವಿಡಿಯೋನಲ್ಲೇ ಎಲ್ಲ ಮಾಹಿತಿ ಇದೆ. ಇದು ಮಾಮೂಲಿ ಹೋಗ್ತೀವಲ್ಲ. ಸೊ ಪೆಟ್ರೋಲ್ ಅಂತೂ ತುಂಬಿಸಾಗಿದೆ. ನವೀದ್ ಅವ್ರಿಗೆ ಕಾಯ್ತಾ ಇದ್ದೀವಿ. ಸೊ ನವೀದ್ ಅವ್ರ ಮನೆ ಇರೋದು ಇಲ್ಲೇನೆ. ಬಂದರು. ಶೋಯಬರೇ ಬಂದ್ಬಿಟ್ರು ಫಸ್ಟು. ಅವ್ರು ಬರ್ತಾರಂದ್ರೆ ಫಸ್ಟ್ ನೀವು ಬಂದ್ಬಿಟ್ಟಿದ್ದೀರಾ. ಹೇಗಿದ್ದೀರಾ DJ? ಹೇಳ್ಬೇಕು ಬ್ರೋ, ಹೇಗಿದೆ? ಫೈನಲಿ ಮೀಟ್ ಮಾಡಿದ್ವಿ ನೋಡಿ. ನೋಡಿ ನಾನೆಲ್ಲೋ ಇವತ್ತು ನೀವು ಬರಲ್ಲ ಅನ್ಕೊಂಡಿದ್ದೆ ನಾನು. ಮಲ್ಕೊಂಡೇ ಇಲ್ಲ ನಾನು. ಓಡಿಸ್ಬೋದಾ ಗಾಡಿ? ಗಾಡಿ ಓಡಿಸ್ಬೋದಲ್ಲ? ನಿಮ್ಗೆ ನೈಟ್ ಶಿಫ್ಟ್ ಮಾಡಿ ಅಭ್ಯಾಸ ಇರುತ್ತಲ್ಲ. ಮಲ್ಕೊಂಡ್ರೆ ನಾನು ಎದೋಳಲ್ಲ ಅಂತ. ಇದು ಸಾಕು ಹಾಕಿದ್ರಾ? ಏನು ಇದು ವಿಂಡ್ಶೀಲ್ಡಾ? ನಮ್ಮ ವಿಂಡ್ಶೀಲ್ಡ್ನೇ ಕಟ್ ಮಾಡಿರೋಬ್ರು ಕರೆಕ್ಟಾಗೆ ಇಬ್ರಾಹಿಮು. ಆಮೇಲೆ ಹೋಗಿ ಅದನ್ನು ಟಿಂಟ್ ಮಾಡಿಸ್ಕೊಂಡೆ ಆ್ಯಂಡ್ ಕ್ಲೀನಿಗೆ ಮೆಷರ್ಮೆಂಟ್ ಎಲ್ಲ ತೊಗೊಂಡೆ ಮಾಡಿರೋದು ನಾವು. ಸೊ ಮೇಲೆ ಕೆಳಗಡೆ ಆಗ್ಬಾರ್ದು. ಹೌ ಇಟ್ ಲುಕ್ಸ್ ಆದರೆ ಚೆನ್ನಾಗಿ ಕಾಣ್ತಿದೆ. ಚೆನ್ನಾಗಿದೆಲ್ಲ. ಹೊಸ ಹೇರ್ ಸ್ಟೈಲ್ ಬಂದಂತ ಕಾಣ್ತಿದೆ. ಫುಲ್ಲಿ ಜಿಗಿಜಿಕ್ಕ ಫ್ರೆಶ್ ಗಾಡಿ. ಚಲೋ. ಹೆಂಗೆ ನೋಡಿ ಟೆಂಪೋದು ಆಕ್ರೋಪೋವಿಚ್ ಹಾಕಿದ ನಾನು. ಫಸ್ಟ್ ಗೇರಲ್ಲಿ 5 km/h ಹೋಗುತ್ತೆ, ಸೆಕೆಂಡ್ ಗೇರಲ್ಲಿ 10. ಹಂಗೆ ಲೆಕ್ಕ ಹಾಕೊಳ್ಳಿ 5 km. ಕೇಳಬೇಕು ಏನಣ್ಣ ಆಕ್ರೋಪೋವಿಚ್ ಹಾಕಿದ್ದೀರಣ್ಣ ಅಂತ. ಇನ್ನೇನು ಭೂಷಿತ್ ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ. ಈಗಲೇ ಕಾಲ್ ಮಾಡಿದೆ, 5-10 ಮಿನಿಟ್ಸ್ ಅಂತೆ. ಓಕೆ, ನಿಮ್ಮದು ರೆಡ್ ಲೈಟ್, ನಮ್ಮದು ಗ್ರೀನ್ ಐಸು. ಸೈಕು ಹಿಂಗೆ. ಸೊ ಎಲ್ಲರೂ ಬಂದ್ಬಿಟ್ಟವ್ರೆ. ಭೂಷಿತ್ ಅವರು ಬಂದಿದ್ದಾರೆ. ಇನ್ನೇನು ನೋಡೋಣ ಬ್ರೋ. ಹೊಸ ರೇನ್ ಗೇರ್ ಹಾಕೊಂಡ್ಬಂದವ್ರು ನೋಡಿ. ಕ್ವೆಚ ತೊಗೊಂಡ್ರ ಟಿಕೆಟ್ಲಾನಲ್ಲಿ? ಆಯ್ತಾ, ಪ್ಯಾಂಟ್ ಮಾತ್ರ ತೊಗೊಂಡ್ರಾ? ಕೂಲ್, ಒಳ್ಳೇದು. ಮಳೆ ರಾಯರು ಒಂದು ಸ್ವಲ್ಪ ಕೃಪೆ ಮಾಡಬೇಕು ಇವತ್ತು, ಜಾಸ್ತಿ ಬರಬಾರ್ದು. ಅಲ್ಲಿ ನೋಡಿ ಹೆಂಗೆ ಓಪನಿಂಗ್ ಆಗ್ತಾ ಇದೆ ಕ್ಲೌಡದು. ಅಲ್ಲಿ ನೋಡಿ ಬ್ರೋ, 2 ವೀಲರ್ ಅವ್ನು ಹೋಗ್ತಾವ್ನು ಮುಂದೆ.
ಏನೂ ಇಲ್ಲ ಬ್ರೋ, ನೋಡಿ ಅಲ್ಲಿ ಓದಿ. ಹಾಂ ಅಷ್ಟೇ. ಟೂ ವೀಲರ್ಸು ಎಲ್ಲೂ ಬರ್ದಿಲ್ಲಲ್ಲ ಸರ್, ಯಾವ ಸೈನ್ ಬೋರ್ಡು ಇಲ್ಲ ಅಂದರೆ ಹೆಂಗೆ ಗೊತ್ತಾಗುತ್ತೆ ಸರ್ ನಮಗೆ ಅಂತ ಹೇಳ್ಬೇಕು ಅಷ್ಟೇ, ಮುಗೀತು. ನವೀದ್ ಅವ್ರು ಹೇಳ್ತಾ ಇದ್ರು ಆ್ಯಕ್ಚುಲಿ ಈ ಎಕ್ಸ್ಪ್ರೆಸ್ ವೇಯಲ್ಲಿ ನಾವು ಬರೋಂಗೇ ಇಲ್ಲ ಅಂತ, ಬಟ್ ಟೋಲ್ ಆಪ್ರೇಷನಲ್ಲಿಲ್ಲ ಆ್ಯಂಡ್ ಎಲ್ಲೂ ಏನು ಬೋರ್ಡ್ಸ್ ಇಲ್ಲ ಸೇಯಿಂಗ್ ದ್ಯಾಟ್ ಏನೋ ಟೂ ವೀಲರ್ಸು ಇಲ್ಲಿ ಬರಬಾರ್ದು ಅಂತ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ ಇಂಗ್ಲೀಷಲ್ಲಿ, ಏನು ನಿರೀಕ್ಷೆ ಮಾಡಿರಲ್ವೋ ಅದಾಗತ್ತೆ ಅಂದ್ಬಿಟ್ಟು ಆ ಥರ ಘಟನೆ ಒಂದು ಇವತ್ತು ನಮ್ಮ ಜೊತೆ ನಡೀತಾ ಇದೆ. ಸೊ ಸ್ಟ್ರೈಟಾಗಿ ಈ ಎಕ್ಸ್ಪ್ರೆಸ್ ವೇಯಲ್ಲಿ ಹೋಗ್ತಾ ಇದ್ದೀವಿ, ಟೋಲ್ ಆಪ್ರೇಷನಲ್ಲೆಲ್ಲ. ಅದಕ್ಕೆ ನಾವು ಬೈಕ್ಸ್ ಆ್ಯಕ್ಚುಲಿ ಇಲ್ಲಿ ಬರ್ಬೋದೋ ಇಲ್ವೋ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ, ಬಟ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಏನು ಗುರು ಸನ್ರೈಸ್ ನೋಡ್ತಾ ಇದ್ದೀವಿ ಇವತ್ತು, ನಿಜವಾಗ್ಲೂ ವಾವ್, ನೋಡಿ ಅಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಅದು. ಸೊ ನಾವು ಯಾವುದೇ ಥರದ ಒಂದು ಸ್ಪೀಡಿಂಗ್ ಮಾಡ್ತಾ ಇಲ್ಲ, ಏನಿಲ್ಲ. ವಿ ಆರ್ ಆಲ್ ವಿತಿನ್ 80-90 ಅಷ್ಟೇ ಹೋಗ್ತಾ ಇದ್ದೀವಿ. ಆ್ಯಂಡ್ ಜಸ್ಟ್ ಇನ್ಶೋರಿಂಗ್ಗೆ ಯಾರು ಪೊಲೀಸರು ಇರಬಾರ್ದು ಮುಂದೆ, ಇಲ್ಲ ಅಂದರೆ ಆರಾಮಾಗಿರುತ್ತೆ ಅಷ್ಟೇ. ಸೊ ಭೂಷಿತ್ ಇಸ್ Z800, ಇಬ್ಬರು TRKಗಳು ರೋಡ್ ವರ್ಷನ್ಸು, ನವೀದ್ ಮತ್ತು ಶೋಯಬ್ ಅವರು. ಏನೋ ಹೋಗ್ತಾ ಇದ್ದೀವಿ. ಓಯ್ ನೋಡಿ ಇಲ್ಲೋಬ ಯಾವನೋ ಟೂ ವೀಲರ್ ಅವನೇ, ಏನಿಲ್ಲ, ಬರೀ ನಾವು ನಮ್ಮ ಗಾಡಿಗಳು, ರೋಡು, ಇಷ್ಟು ಸುಂದರವಾದ ಆಕಾಶ ಮುಂದೆ. ಕಾರವರು ಅಷ್ಟೊಂದು ಕಾಣಿಸ್ತಲ್ಲ ಈ ರೋಡ್ ಮೇಲೆ, ಬಟ್ ಈ ರೋಡ್ ಇವಾಗ ಆಪ್ರೇಷನಲ್ಲಿದೆ. ಈ ರೋಡು ಸ್ಟ್ರೈಟಾಗಿ ನಮಗೆ KGF ಕರ್ಕೊಂಡು ಹೋಗುತ್ತೆ. ಸೊ ಮ್ಯಾಪಲ್ಲಿ ಹಂಗೆ ತೋರಿಸ್ತಾ ಇರೋದು, ಯಾಕಂದರೆ ಈ ರೋಡ್ ನೀವು ತೊಗೊಂಡು ಹೋಗ್ಬಿಟ್ರೆ ನೀವು ಮಲ್ಲಪ್ಪ ಕೊಂಡ ಇವತ್ತು ಹೋಗ್ತಾರೋ ನಾವು ಲೊಕೇಶನ್ಗೆ ತುಂಬ ಈಸಿಯಾಗಿ ತಲುಪಿಬಿಡ್ಬೋದು. ಇಷ್ಟು 2 hours KR ಪುರಮಿಂದ. ಇವತ್ತು ಬೆಳಗ್ಗೆ ಒಂದು 4:15 ಎದ್ದೊಳ್ದೆ ಆ್ಯಂಡ್ ರೆಡಿ ಎಲ್ಲ ಆಗಿ ಒಂದು 5:15 ನಾವು ಪೆಟ್ರೋಲ್ ಬಂಕ್ ಹತ್ರ ಮೀಟ್ ಆದ್ವಿ. ನೀವು ಸ್ಟಾರ್ಟಿಂಗಿಂದ ವ್ಲಾಗ್ ನೋಡಿದರೆ ಭೂಷಿತ್ ಅವ್ರು ನಮಗೆ ಒಂದು 6 ಗಂಟೆಗೆ ಹಂಗೆ ಸಿಕ್ಕಿದ್ರು ಎಕ್ಸಾಕ್ಟಾಗಿ KR ಪುರಂ ಹತ್ರ, ಹೂವಿನ ಮಾರ್ಕೆಟ್ ಹತ್ರ. ಅಲ್ಲಿಂದ ಹಿಂಗೆ ಹೊಡ್ತಾ ಇದ್ದೀವಿ. ಮುಂದೆಯಿಂದ ಎಕ್ಸಿಟ್ ತೊಗೊಳ್ಬೇಕಾಗತ್ತೆ ನಾವು. ಎಲ್ಲಿಗಂತ ಇದೆ ಇದು? ಕೋಲಾರ್. ಎಸ್, ಕೋಲಾರ್ ಗೋಲ್ಡ್ಫೀಲ್ಡ್ಸ್. KGF ಬೆತ್ತಮಂಗಲ 2 kilometers ಮುಂದೆಯಿಂದ ಎಕ್ಸಿಟ್ ತೊಗೊಂಡು ಆಮೇಲೆ ಒಳಗಡೆ ರೈಟ್ ತೊಗೊಳ್ತೀವಿ. ಸೊ ಇಲ್ಲಿಂದ KGF ಲೆಫ್ಟು, ಈ ಎಕ್ಸಿಟ್ ತೊಗೊಬೇಕು ನಾವು. ಎಕ್ಸಿಟ್ 51 ಜ್ಞಾಪಕ ಇಟ್ಕೊಳ್ಳಿ. ನಾವು ಬಂದ್ವಿ, ರೈಲ್ವೆನೂ ಪಾಸ್ ಆಗಿಬಿಡ್ತು. ನಡೀರಪ್ಪ, ಈ ರೈಲ್ವೆ ಟ್ರ್ಯಾಕ್ ಎಲ್ಲ ನೋಡಿದ್ರೆ ಭಯ ಆಗುತ್ತೆ. ಅಯ್ಯೋ ಇಲ್ಲೇ ನಿಂತ್ಕೊಂಡೈತಲ್ಲೇನ್ರಿ, ಅಯ್ಯೋ ನಮ್ಮ ಮಗನು ಏನು ಭಯ ಆಯಿತು ಗೊತ್ತಾ. ಎಲ್ಲ ಗೋಲ್ಡ್ ತೆಗ್ದು ಮಣ್ಣಿರುತ್ತಲ್ಲ, ರೆಸಿಡ್ಯೂ, ಲೆಫ್ಟ್ ರೆಸಿಡ್ಯೂ ಇದೆ ಅದು. ಅಷ್ಟ ಇಲ್ಲೇ ಮಾಡ್ಕೊಂಬಿಟ್ರಿ. ಏನೋ ಲಕ್ಷ್ಮೀ ಪ್ರಾದಯ ಉಡುಪಿ ಹೋಟೆಲ್. ಈ BML ಫ್ಯಾಕ್ಟ್ರಿಗಳು ಕ್ಲೋಸ್ ಇದೆಯಾ ಬ್ರೋ ಇಲ್ಲಿ? ಹೆವಿ ಫ್ಯಾಬ್ರಿಕೇಶನ್ ಅಂತ ಅದೆಲ್ಲ ಕ್ಲೋಸ್ ಇದೆಯಾ? ಹಾಂ, ಓಕೆ ಓಕೆ ಓಕೆ. BGML. ಸೊ ಇಲ್ಲೊಂದು ಶಾಫ್ಟ್ ಇದೆ, ಕಾಣಿಸ್ತಾ ಇದೆ. ಅದು ಗೋಪುರಲ್ಲಿ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ. ನೋಡಿ, ಇಲ್ಲಿಂದ ಮೈನಿಂಗ್ ಗೋಲ್ಡ್ ಮೈನಿಂಗ್.
ಹಳೆ ಕನ್ಸ್ಟ್ರಕ್ಷನ್ಸು ಎಲ್ಲ ಅರ್ಧಕ್ಕರ್ಧ ಬ್ರಿಟಿಷ್ ಅವ್ರು ಕಟ್ಟಿರೋದೆಲ್ಲ ಇದೆ ಇಲ್ಲಿ. ಇದು ಯಾವುದೋ ನೋಡಿ ಅಬ್ಯಾಂಡನ್ ಹಾಸ್ಪಿಟಲ್, BGML ಹಾಸ್ಪಿಟಲ್ ರೀ ಇದು. ಸೊ ಇಲ್ಲಿಗೆ KGF ಮುಕ್ತಾಯ ಆಗುತ್ತೆ. ಇಲ್ಲಿಂದ ಇದು ಕುಪ್ಪಂ ರೈಲ್ವೆ ಸ್ಟೇಷನ್ ಕನ್ಸ್ಟ್ರಕ್ಷನ್ ನಡೀತಾ ಇರೋದು ಅಂತ ನವೀದ್ ಅವರು ಹೇಳ್ತಾ ಇದ್ರು. ಇಲ್ಲ, ಅಲ್ಲೇ ಲೈನ್ ಕಾಣಿಸ್ತಾ ಇತ್ತು, ಅಲ್ಲೇ ಎಂಟ್ರಿ ಕೊಟ್ವಿ. ಇವಾಗ ಇಲ್ಲಿ ಅಫಿಷಿಯಲ್ ಚೆಕ್ ಪೋಸ್ಟ್ ಅನ್ಸತ್ತಿದೆಯೇನೋ. ಸೊ ಇಲ್ಲಿ ಚೆಕ್ ಪೋಸ್ಟ್ ಹತ್ರ ಯಾರು ಇಲ್ಲ, ಏನೂ ಕೇಳಲ್ಲ, ಹೆಸರಿಗಿರೋದಷ್ಟೇ. ಗುಡುಪಳ್ಳಿ ಪೊಲೀಸ್ ಅಂತ ಇದೆ ನೋಡಿ. ಸೊ ದಿಸ್ ಇಸ್ ಗುಡುಪಳ್ಳಿ. ಅಲ್ಲೇ ಇದೆ, ಆ ಬೆಟ್ಟಕ್ಕೆ ನಾವು ಹೋಗ್ಬೇಕಾಗಿರೋದು. ಮೇಲಿಂದ ಶಿವಲಿಂಗ ಕಾಣಿಸ್ತಾ ಇರ್ಬೋದು ನಿಮಗೆ, ಅದೇ ಮಲ್ಲಪ್ಪ ಕೊಂಡ, ಆ ಬೆಟ್ಟನೇ ಇವಾಗ ನಾವು ಹತ್ತಬೇಕು. ಸೊ ಇಲ್ಲಿಂದ ಇನ್ನೊಂದು 13 ಮಿನಿಟ್ಸ್ 6.6 ಕಿಲೋಮೀಟರ್ಸು. ಇನ್ನು ಸ್ವಲ್ಪ ಮುಂದೆ ಹೋದರೆ ಘಾಟ್ ರೋಡ್ ಶುರು ಆಗುತ್ತೆ ಅಂತ ಹೇಳುತ್ತೆ. ಐ ಥಿಂಕ್ ಬೋರ್ಡ್ ಇದೆ. ಇಲ್ಲಿಂದ ರೈಟು. ಸೊ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಬೋರ್ಡ್ ಕಾಣುತ್ತೆ, ಘಾಟ್ ರೋಡ್ ಸ್ಟಾರ್ಟ್ಸ್ ಗೋ ಸ್ಲೋ ಅಂತ. ಸೊ ಇಲ್ಲಿಂದ ಘಾಟ್ ನಾವು ಹತ್ತಕ್ಕೆ ಶುರು ಮಾಡ್ತೀವಿ ಬೆಟ್ಟನ. ಇದೆಲ್ಲ ಸ್ವಲ್ಪ ಉದ್ದ ಇದೆ ಬೆಟ್ಟ ಇದು. ಸೊ ಅಷ್ಟೊಂದು ಹೇರ್ ಪಿನ್ ಬೆಂಡ್ಸ್ ಎಲ್ಲ ನಿಮ್ಗೆ ಕಾಣ್ಕೊಂಬರಲ್ಲ, ಬಟ್ ಬ್ಯೂಟಿಫುಲ್ ರೋಡು. ಇಲ್ಲೊಂದು ಸ್ಟ್ರೈಟ್ ಸ್ಟ್ರೆಚ್ ಬರುತ್ತೆ, ಅದು ತೋರಿಸ್ತೀನಿ ನಿಮ್ಗೆ. ನೋಡಿ ಏನು ಕಾಣುತ್ತೆ ಗೊತ್ತಾ. ಸೊ ದ ಫಸ್ಟ್ ಹೇರ್ ಪಿನ್ ಬೆಂಡ್. ನೋಡಿ ಇಲ್ಲಿಂದ ಕಾಣುತ್ತೆ ಮೇಲೆ ಬರ್ತಾ ಇದ್ದೀವಿ ಅಂತ. ಇದೇ ಆ ಸ್ಟ್ರೈಟ್ ಸ್ಟ್ರೆಚ್ ಇರೋದು. ಸೊ ಎಷ್ಟು ಹೆಂಗೆ ಕಾಣುತ್ತೆ ನೋಡಿ, ಅದೇ ಮುಂದೆ ಶಿವಲಿಂಗ ಇರೋದು, ಅದೇ ಮಲ್ಲಪ್ಪ ಕೊಂಡ. ಸೊ ಈ ರೋಡು ಎಕ್ಸಾಕ್ಟ್ಲಿ ಇನ್ನೊಂದು ಏರ್ ಪಿನ್ ಬರುತ್ತೆ ಅನ್ಸುತ್ತೆ, ಏರ್ ಪಿನ್ ಬೆಂಡು ಮೇಲೆ ಇರ್ತೀವಿ. ಇನ್ನೊಂದು 2 ಅನ್ಕೊಳ್ತೀನಿ. ಸೊ ಬೈಕರ್ ಬಾಯ್ಸ್ ನಿಂತಿದ್ದಾರೆ, ಇವ್ರು ಏನೋ ಶೂಟ್ ಮಾಡ್ತಾಯಿದ್ರು ಅನ್ಸುತ್ತೆ ಇಲ್ಲಿ ಮೇಲೆ. ಅದಿನ್ನು ಎಷ್ಟು ಜನ ಬಂದವರು. ಲಾಸ್ಟ್ ಟೈಮ್ ಬಂದಾಗ ಒಳ್ಳೆ ಫೇಮಸ್ ಸ್ಪಾಟ್ ಆಗಿಬಿಟ್ಟಿದೆ ಇದು. ಇವಾಗ ಬೈಕರ್ಸು ಎಲ್ಲರೂ ಬರ್ತಾರೆ, ಫ್ಯಾಮಿಲಿ ಕಾರಲ್ಲೆಲ್ಲ. ಅಲ್ಲಿದೆ. లేదు కొంచెం కొంచెం అర్థమైతే కన్నಡ. ಹೌದಾ, ಓಕೆ ಓಕೆ.
ಥ್ಯಾಂಕ್ ಯು ಆಂಟಿ. ಬನ್ನಿ ಹೊರಡೋಣ ಇಲ್ಲಿಂದ. ಸೊ ಇಲ್ಲೂ ಒಂದು ಅಷ್ಟು ಫೋಟೋ ಸೆಷನ್ಸ್ ಆಯ್ತು ನಂದು. ಸೊ ಇವೆಲ್ಲ ಫೋಟೋಸ್ ಬಂದ್ಬಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಬರುತ್ತೆ. ಸೊ ಯಾರೆಲ್ಲ ನಮಗೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಫಾಲೋ ಮಾಡ್ತಾಯಿಲ್ಲ ದಯವಿಟ್ಟು ಫಾಲೋ ಮಾಡಿ, ಯಾಕಂದರೆ ಅಲ್ಲೂ ಒಂದಷ್ಟು ಒಳ್ಳೆ ಕಾಂಟೆಂಟ್ ಬರ್ತಾ ಇರುತ್ತೆ. ಆ್ಯಂಡ್ ದಯವಿಟ್ಟು ಫಾಲೋ ಮಾಡಿ, ನಮಗೆ ನಮ್ಮ ಎಲ್ಲ ಪೋಸ್ಟ್ಗಳನ್ನು ಚೆಕ್ ಮಾಡಿ. ಸೊ ದ್ಯಾಟ್ ಯು ಗೆಟ್ ಈಚ್ ಆ್ಯಂಡ್ ಎವ್ರಿ ಅಪ್ಡೇಟ್. ನಾವು ಎಲ್ಲಿ ಹೋಗ್ತಿದ್ದೀವಿ, ಎಲ್ಲಿ ಬರ್ತಾ ಇದ್ದೀವಿ ಅಂತ ಅದರಲ್ಲಿ ಯಾವಾಗಲೂ ಪೋಸ್ಟ್ ಮಾಡ್ತಾ ಇರ್ತೀನಿ ನಾನು. ನಮ್ಮ ಮಲ್ಲಪ್ಪ ಮಲ್ಲೇಶ್ವರಗೆ ಇಲ್ಲಿಂದನೇ ನಮಸ್ಕಾರ. ಇನ್ನೇನು ಹೋಗ್ತಾ ಇದ್ದೀವಿ ಮನೆಗೆ. ಹೋಗ್ತಾ ಹಂಗೆ ಮುಳ್ಬಾಗಲ್ ದೋಸೆ ತಿನ್ನೋದ ಅಥವಾ ಎಲ್ಲನ ಒಳ್ಳೆ ರೆಸ್ಟೋರೆಂಟಲ್ಲಿ ತಿನ್ಬೇಕಂತ ಇದ್ವಿ. ನೋಡೋಣ, ಅಲ್ಲಿ ತಿಂದುಬಿಟ್ಟು ಮನೆಗೆ ವಾಪಸ್ ಹೊರಡೋಣ. ಟೋಟಲಿ 2 ಬಟರು, 2 ನಾರ್ಮಲ್ಲು, ಪನ್ನೀರ್ ಬಟರ್ ಮಸಾಲ. ಏನಿದೆ? ಹಾಂ ವೆಜ್. ಇಲ್ಲ ಇಲ್ಲ, ಅವರು ನಾನ್ ವೆಜ್ ಇದ್ದಾರೆ, ಅವ್ರು ಆಮೇಲೆ ಮಾಡ್ತಾರೆ.